2028ಗೆ ಆನೇಕಲ್ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗ್ಬೋದಾ, ಇಲ್ಲ ರಿಸಲ್ಟ್ ಯಾವ ರೀತಿ ಇರ್ತದೆ ಸರ್ ಹಾಗಾದ್ರೆ? 2028 ಇನ್ನೂ 2 ವರ್ಷ ಐತೆ, ಈಗಲೇ ಹೇಳೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ಬೋದು. ಯಾಕಂದರೆ ಬದಲಾವಣೆಗಳು ಆಗ್ತಾ ಇರ್ತವೆ, ಕೆಲವು ಬದಲಾವಣೆಗಳು ಮಾರ್ಪಾಡು ಆಗ್ತಾ ಇರ್ತವೆ. ಈಗಲೇ ಅದ್ರದ್ದು ಭವಿಷ್ಯ ಹೇಳೋಕ್ಕಾಗಲ್ಲ. ಹತ್ರ ಬಂದಾಗ ಬೇಕಾದ್ರೆ ಕೇಳಿ, ನಾವು ಇಷ್ಟೇ ಒಟ್ಟಲ್ಲಿ ಗೆಲ್ತಾರೆ ಸೋಲ್ತಾರೆ ಬೇಕಾದ್ರೆ ನಾನು ಮತ್ತೆ ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ. ಹಾಗಾಗಲೇ ನೀನು 3 ಸಾರಿ ಕೇಳಿದ್ದೀಯಾ, 3 ಸಾರಿ ನಾನು ಹೇಳ್ದಂಗೆ ಆಗಿದೆ. 4ನೇ ಸಾರಿ ನೀವು ಕೇಳು, ಹೇಳ್ತೀನಿ ನಾನು. ರಾಜಕೀಯ ಗರಿಗಿದೆ ಸರ್, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇಲ್ಲಿ ಏನು ಇಕ್ಕಿತ MLA ಹಿಡಿಬೇಕು ಇಕ್ಕಿತ ಅಂತ ಪ್ರಯತ್ನ ಸಾಕಷ್ಟು ನಡೀತಾ ಇದೆ. ಬದಲಾವಣೆಗಳು ಏನು ಕಾಣಿಸ್ತಿಲ್ಲ ತಾಲೂಕಲ್ಲಿ. ಅವ್ರದ್ದು ಸಂಘಟನೆ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಸಂಘಟನೆ ನಾವು ಮಾಡ್ತಾಯಿದ್ದೀವಿ, ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದೀವಿ. ಈಗಲೇ ಭವಿಷ್ಯನ ಹೇಳೋಕ್ಕಾಗಲ್ಲ, ಯಾರು ಗೆಲ್ತಾರೆ ಸೋಲ್ತಾರೆ ಅಂತ. ಅವರಲ್ಲಿ ತೀರ್ಮಾನ ಆಗಬೇಕು. ಇಂಥ ಅಭ್ಯರ್ಥಿ ಅಂದಾಗ ಫೈಟ್ ಕೊಡ್ತಾರಾ, ಇಲ್ಲ ಹತ್ರಕ್ಕೆ ಬರ್ತಾರಾ ಹೇಳ್ಬೋದು. ಈಗೆಲ್ಲ ಸಾಮಾನ್ಯವಾಗಿ ಜನ ಎಲ್ಲ ತೀರ್ಮಾನ ಮಾಡ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ ರಾಜಕೀಯ ಚಿತ್ರಣ ಈಗ ನಮ್ಮ ತಾಲೂಕದ ಹೆಂಗೆ ನಡೀತದೆ ಏನಂತ ಗೊತ್ತಾಗ್ಬಿಡ್ತದೆ. ಸೋಲು ಗೆಲುವು ಜನಕ್ಕೆ ಗೊತ್ತಾಗ್ಬಿಡ್ತದೆ. ಅದರಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೋದು, ಈಗ ಹೇಳೋಕ್ಕಾಗಲ್ಲ. DK ಶಿವಕುಮಾರ್ 2 ವರ್ಷ ಪೂರ್ಣಗೊಳಿಸ್ತಾರೆ ಸರ್ ಹಾಗಾದ್ರೆ? ಮಾಡ್ತಾರೆ, 2 ವರ್ಷ ಮಾಡ್ತಾರೆ, ಏನು ಅದರಲ್ಲಿ ಸಂದೇಹನೇ ಇಲ್ಲ. ಈಗ ಮೊನ್ನೆ ನೋಡಿದ್ರಲ್ಲ, ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆ ಯಾವ ಥರ ಮಾಡಿದ್ರಂತ ಮಾಡ್ತಾರೆ. ಅವ್ರೇನು ಮಾಡೋದು ತೋರಿಸ್ಕೊಳೋದಿಲ್ಲ, ಮಾಡಾದ್ಮೇಲೆ ಹೇಳ್ತಾರೆ ಅವರು. ಎಲೆಕ್ಷನ್ ಇದೇ ರೀತಿ ಅಂತ ಮಾಡಿದ್ರೆ ಫೈಲೂರ್ ಆಗ್ತಾಯಿದ್ರು, ಹೇಳಿಲ್ಲ ಅವರು. ಗೆದ್ದಾದಮೇಲೆ ಅವ್ರ ಕೆಪಾಸಿಟಿ ಏನು, ಅವ್ರ ಟೆಕ್ನಿಕ್ ಏನು ಅಂತ ಅವ್ರು ತೋರಿಸಿದ್ದಾರೆ.